ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಡ್ಗಿ ಏನ್ ಮಾಡಿದ್ದೆ ಅಂದ್ರೆ ಪನ್ನೀರ್ ಕುರ್ಮಾ ಮಾಡಿದ್ದೆ ರೀ. ನನ್ನ ಮಗುಗೆ ಟಿಫನ್ ಕಟ್ಟಬೇಕಲ್ಲ ಅಡಿಗೆ ಮತ್ತೆ ಇದಂತೇಳಿ. ಹಾಗೆ ನಾಷ್ಟಾಕ ಪಡ್ಡು ಮಾಡಿದ್ನಿ. ನಾಷ್ಟಾಕ ಪಡ್ಡು ನಾವು ಎಲ್ಲರೂ ಮನ್ಯಾಗ ಮಾಡ್ಕೋತೇವಿ ಗೊತ್ತು ರೀ. ಆದ್ರೆ ಒಣ್ಣೆ ಸಾರಿ ಹಾಕುವಂತ ಒಬ್ಬಿ ಏನಿರ್ತದಲ್ಲ ಅದು ಒಣ್ಣೆ ಹಂಚಿಟ್ಟಾಗ ಏನೇ ಹಾಕಿರು ಅದು ತಳ ಹಿಡ್ಕೊಂಡ್ಬಿಡ್ತೈತಿ, ಬಾದಾಗ್ಬಿಡ್ತಾವ, ಅದೆಲ್ಲ ಹಿಟ್ಟು ವೇಸ್ಟ್ ಆಕೈತಿ, ಟೈಮು ವೇಸ್ಟ್ ಆಕೈತಿ ಅನ್ನೋರಿಗೆ ಈ ಟಿಪ್ಸ್ ಹೇಳಾಕತ್ತೇನ್ ನೋಡ್ರಿ ನಾನು. ಫಸ್ಟ್ ನಾವ್ ಹಂಚ ಯಾವ್ದೇ ಕಾಯಕ್ ಇಡ್ರಿ, ಪಡ್ಡಂದಾಗ್ಲಿ ದೋಸೆದಾಗ್ಲಿ ಈ ರೀತಿ ಉಪ್ಪು ನೀರನ್ನ ಕಲಿಸ್ಬಿಟ್ಟು ಅದ್ರಾಗ ಮೇಲೆ ಹಾಕ್ಬೇಕ್ರಿ ಬಿಸಿಯ. ಮತ್ತ ಅಂದ್ರ ಬಿಸಿನೀರಲ್ಲ, ಅದನ್ನ ಹಂಚ್ ಕಾಯ್ಲಿರಿ. ಕಾದ್ಮೇಲ ಅದ್ರ ಮ್ಯಾಲ ಇದನ್ನ ನೀರ ಹಾಕ್ರಿ. ನೀರ್ ಹಾಕಿದ್ಮೇಲೆ ಅದು ಕುದಿ ಬರ್ತೈತ್ರಿ. ಹಿಂಗ ಎಷ್ಟ್ ಚಂದ ಕುದಿಯಾಕತ್ತೈತ್ ನೋಡ್ರಿ, ಹಾಲಿನ ನೊರೆಗತೆ ಕುದಿಯಾಕತ್ತೈತಿ. ಇದ ನೋಡ್ರಿ ನಿಮ್ಗ ಹಂಚನ್ನ ಬಾದ್ ಮಾಡೋಕ ಎಲ್ಲಾನು ತಯಾರಿ ಮಾಡ್ಕೊಂಡಿರ್ತಾವ್ರಿ ಇವ. ಅದಕ್ಕ ಫಸ್ಟ್ ಏನ್ ಮಾಡ್ಬೇಕಂದ್ರ ಈ ರೀತಿಯಾಗಿ ಮಾಡಿದ್ರ ಇದು ಹಂಚು ಬಾದ್ ಆಗೋದಿಲ್ರಿ. ಯಾಕಂದ್ರ ಇದೇನ್ ನೀವ್ ಕೆಂಪ್ ಕೆಂಪ್ ಕಾಣತೈತಲ್ಲ ಅದ ನೋಡ್ರಿ ಕೆಡ್ಸೋದೆಲ್ಲಾ. ಮೊದ್ಲೇದು ಒಬ್ಬಿ ಹಾಕಿದ್ ಕೂಡ್ಲೆನೆಲ್ಲ ಹಿಟ್ಟು ವೇಸ್ಟ್ ಮತ್ತ್ ಟೈಮು ವೇಸ್ಟ್ ರೀ. ಅವಸ್ರಕ್ ಮಾಡಾಕತ್ತೇವಂದ್ರ ನಮ್ಗ ಏನಪ್ಪಾ ಇವ್ರಿಗೆ ಪಡ್ಡ ದೋಸೆ ಮಾಡಾಕ್ ಬರ್ತೈತಿಲ್ಲ ಅನ್ನೋರ್ ಗತಿ ಆಗಿರ್ತೈತಿ. ಅದ್ನೆಲ್ಲಾ ನೀರ ಕುದ್ದ ಆದ್ಮೇಲ ಆರಿಸಿ ಚೆಲ್ ಬಿಡ್ರಿ. ಆಮೇಲೆ ಸ್ವಲ್ಪ ಕಾಯ್ಲಿರಿ. ಕಾದ್ಮೇಲ ಅದಕ್ಕ ಒಂಚೂರ ಎಣ್ಣಿ ಹಚ್ಚ್ರಿ. ಎಣ್ಣಿ ಹಚ್ಚಿ ಅದಕ್ಕೆಲ್ಲ ಚಂದಂಗ ಸವರ್ಕೊಂಡು ಆಮೇಲೆ ಹಿಟ್ ಹಾಕೋರಿ. ನಾನ್ ನಿಮ್ಗ್ ಪೂರಾನ ತೋರಿಸ್ತೇನ್ರಿ. ಯಾಕಂದ್ರ ಹಾಕಿದ್ದು ನಾ ಹೇಳ್ತಾ ಇರೋ ಟಿಪ್ಸು ಕರೆಕ್ಟ್ ನಿಮ್ಗದು ಕರೆಕ್ಟ್ ಅನಸ್ಬೇಕಲ್ಲ ಅದಕ್ಕಾಗಿ ಹೇಳಾತೀನಿ. ಈಗ ಎಣ್ಣೆ ಸವರಿ ಹಿಟ್ ಹಾಕಾಕತ್ತೀನಿ. ಹಿಟ್ ಇದನ್ನೆಲ್ಲಾ ಚಂದ ಬೆಂದಾದ್ಮೇಲು ನಿಮ್ಗ ನೀಟಾಗಿ ಹೊಳ್ಳಿಸಿ ತೋರಿಸ್ತೇನಿ ಎಷ್ಟ್ ಚಂದ ಏಳ್ತಾವ ಅಂತ ಹೇಳಿ. ಒಂಚೂರು ತಳ ಅಂಟಗೋದಿಲ್ಲ. ನೀವು ಅವಸರ ಮಾಡಿ ನೀವು ಏನಾರ ಮಾಡಾಕತ್ತೀರಿ ಅಂತ ಅಂದ್ರೂನು ಕೂಡ ಇದೊಂದು ಟಿಪ್ಸ್ ನೀವು ಯೂಸ್ ಮಾಡಿದ್ರಂದ್ರ ನಿಮ್ಮ ಯಾವ್ದೇ ಹಿಟ್ ಹಾಕಿದ್ದು ವೇಸ್ಟ್ ಆಗಲ್ಲ, ಟೈಮು ವೇಸ್ಟ್ ಆಗಲ್ಲ, ಮತ್ತೆ ಹಂಚ್ ಕೂಡ ಬಾದಾಗೋದಿಲ್ಲ. ತಳ ಅಂಟ್ಕೊಂಡ್ಬಿಡ್ತಂದ್ರ ನಾವೇನ್ ಮಾಡ್ತೀವಿ, ಗಸ ಗಸ ತಿಕ್ ಬಿಡ್ತೇವ್ರಿ ಅದನ್ನ. ಅದು ಹಂಚೆಲ್ಲ ಬಾದಾಗ್ಬಿಡ್ತೈತಿ ಲಘುನ. ನೀವ ನೋಡಾಕತ್ತೀರಲ್ಲ ಎಷ್ಟ್ ಚಂದ ಎದ್ದ್ ಬರಾಕತ್ತಾವ್ರಿ ಅವ ಅಂತ ಹೇಳಿ. ಜಸ್ಟ್ ಒಂದ್ ದಂಡಿ ನೀವ್ ಇದನ್ನ ಎತ್ತಿ ಬಿಟ್ರಂದ್ರ ಸಾಕು, ಎಷ್ಟ್ ಚಂದ ಎದ್ದ್ ಬಿಡ್ತಾವ್ರಿ ಅವ. ಈ ಟಿಪ್ಸ್ ನಾನ್ ನಿಮ್ಗ ಯೂಸ್ಫುಲ್ ಆಗ್ಲಿ ಅನ್ನೋ ಕಾರಣಕ್ಕ ಫುಲ್ ಡೀಟೇಲ್ ಆಗಿ ತೋರ್ಸಾಕತ್ತೀನ್ರಿ ಇದನ್ನ. ನೀವು ಇದನ್ನ ಫಾಲೋ ಮಾಡ್ರಿ. ಮತ್ತ ನಿಮ್ಗಿದ ರಿಸಲ್ಟ್ ಗೊತ್ತೇ ಆಗತ್ತ ಹೆಂಗಪ್ಪಾ ಅಂತ ಹೇಳಿ. ನಾ ಹೇಳಿದ್ ಕರೆಕ್ಟ್ ಅಂತ ನಿಮ್ಗೆ ಅನ್ಸತ್ತ. ನೋಡ್ರದ ನಮ್ಮ ಪಡ್ ಅಂತ್ರು ಎಷ್ಟು ಚಂದ ಕಾಣಾಕತ್ತಾವರಿ, ಕೆಂಪ್ ಕೆಂಪಗ ಅಂತ ಹೇಳಿ. ಮಸ್ತ್ ಆಗ್ಯಾವ್ರಿ ನಮ್ಮ ಪಡ್ ಅಂತ್ರು, ರುಚಿ ಆಗ್ಯಾವ. ನನಗಂತೂ ಫೇವ್ರೇಟ್ ಒಳಗಂದ್ರ ಪಡ್ ಇಷ್ಟ ನೋಡ್ರಿಪ್ಪ. ನನಗ ದೋಸೆಕ್ಕಿಂತ ಪಡ್ಡೆ ಇಷ್ಟ ಆಗುತ್ತ. ನಿಮಗೆ ಯಾವ್ದು ಪಡ್ಡ, ದೋಸೆಯ, ಇಡ್ಲಿಯಾ ಅಂತ ಹೇಳಿ ಕಮೆಂಟ್ ಒಳಗ ಬರ್ದ್ ಹಾಕ್ರಲ್ಲ. ಮತ್ತ ಹಾಗೆ ನನ್ನ ವ್ಯೂವರ್ಸಿಗೆ ನಾನೇನ್ ಹೇಳೋದಪ್ಪ ಅಂದ್ರೆ, ನೀವು ನನ್ನ ವಿಡಿಯೋಗಳನ್ನ ಫುಲ್ ನೋಡ್ತಾ ಇದ್ದೀರಾ, ಕೆಲವ್ರು ಕಮೆಂಟ್ ಹಾಕ್ತಾ ಇದ್ದೀರಾ ರೆಗ್ಯುಲರ್ ಆಗಿ. ಅವ್ರಿಗೆ ಕೂಡ ನಾ ಧನ್ಯವಾದ ಹೇಳ್ತೇನ್ರಿ. ಥ್ಯಾಂಕ್ಸ್ ರೀ. ನನ್ನ ವಿಡಿಯೋಗಳು ನೋಡಿ ನೀವು ಕಮೆಂಟ್ ಹಾಕೋದು ನಮಗ್ ನಿಜವಾಗ್ಲೂ ಒಂದು ಪ್ರೋತ್ಸಾಹ ಕೊಟ್ಟಂಗ ರೀ ನಮಗ. ಹಾಗೆ ಅವ್ರಿಗೆಲ್ಲ ಟಿಫಿನ್ ಎಲ್ಲ ಕಟ್ಟಿ ಕಳಿಸಿದೆ ಸಂದೇಶಗೆ. ನನ್ನ ಮನೆಯವರು ಹೋದ್ರು. ಆಮೇಲೆ ನಾನು ಹೇಳಿದ್ನೆಲ್ಲ ಬೋರ್ನ್‌ವಿಟಾ. ಬೋರ್ನ್‌ವಿಟಾ ಕುಡಿಲಿಕತ್ತೀನ್ರಿ. ನೀವು ಯಾವಾಗವಾಗರ ಹಾರ್ಲಿಕ್ಸ್, ಬೋರ್ನ್‌ವಿಟಾ ಕುಡೀರಿ, ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಸೂಪರ್ ಆಗಿರತ್ತ ಅಂತ ಹೇಳಿ. ಇವಾಗ ಅಂಗಡಿಗೆ ಹೊಂಟಿದ್ದೀನಿ. ಅಂಗಡಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಇನ್ನೂ ಒಂದು ಇದನ್ನ ತೋರಿಸ್ತೇನ್ರಿ. ನಿಮ್ಗೆ ಏನಪ್ಪಾ ಅಂದ್ರ ಅದಲ್ರಿ, ಗಿಡ ಅಲ್ರಿ ಮತ್ತ ಇದು ನೆಲ್ಲಿಕಾಯಿ ರೀ. ಇದು ಗುಡ್ಡದ್ ನೆಲ್ಲಿಕಾಯಿ ರೀ. ನಿನ್ನೆ ತುಳಸಿ ಲಗ್ನ ಆಗೇತ್ರಿ. ನೆಲ್ಲಿಕಾಯಿ ತಂದಿದ್ನಲ್ಲ, ಗುಡ್ಡದ್ ನೆಲ್ಲಿಕಾಯಿ, ಅವು ವೇಸ್ಟ್ ಆಗಬಾರ್ದು ಅಂತ ಹೇಳಿ ತುಳಸಿ ಪೂಜೆ ಆದ್ಮೇಲೆ ನೆಲ್ಲಿಕಾಯಿಗಳ್ನ ಏನ್ ಮಾಡ್ತೀರಿ ಅಂತಂದ್ರೆ, ಒಬ್ಬೊಬ್ರು ಅಡಿಕೆ ಮಾಡಿರ್ತಾರೆ ಅಥವಾ ಏನಾರ ರೆಸಿಪಿ ಮಾಡ್ತಾರೆ. ರೆಸಿಪಿ ಮಾಡ್ಲಿಕ್ಕೆ ಇದು ಅಷ್ಟೊಂದು ಹಸಿರು ಮೇಲೆ ಇದ್ದಿರ್ಲಿಲ್ಲ, ಕೆಂಪ್ ಮೇಲೆ ಇದ್ದು. ಅದಕ್ಕೆ ಅದನ್ನ ನೆಲ್ಲಿಕಾಯಿ ಮಾಡಿದೀವ್ರಿ. ಅಂದ್ರೆ ಬೆಳಗ್ಗೆಯಿಂದ ನಾ ಏನ್ ಮಾಡೀನಿ ಅನ್ನೋದನ್ನ ನೀವೆಲ್ಲರೂ ನೋಡಿದೀರಿ ಈಗ. ಆದ್ರ ನಾವು ಒಂದು ಪ್ರಾಡಕ್ಟ್ ತಂದಿದ್ವಿ. ಅದು ಏನಪ್ಪಾ ಅಂದ್ರೆ ಮ್ಯಾಗ್ನಸ್ದು. ಸೊ ಬ್ರೈಡ್ ಅಂದ್ರೆ ವಧು ಲಗ್ನದಾಗ್ರಿ ಹುಡುಗಿಗೆ ಕೊಡ್ತಾರಲ್ರಿ ಹಾಸಿಗೆ ಒಳಗ, ಆ ಥರ ಈಗ ಹುಡುಗಿ ಕಡೆಯಿಂದ ಕೊಡುವಂಥ ಹಾಸಿಗೆದು ಒಂದು ಕಿಟ್ ಬಂದೈತ್ರಿ. ಆ ಕಿಟ್ ಹೆಂಗಿರ್ತೈತಿ ಅನ್ನೋದು ನಿಮ್ಗೆ ತೋರ್ಸಾಕ ಈ ವಿಡಿಯೋ ಮಾಡೇನ್ರಿ ನಾನು. ಮೊದಲಾಗಿ ಇದನ್ನ ಓಪನ್ ಮಾಡಿ ನೋಡೋಣ. ಇದೇನು ನೋಡತ್ತಿರಲ್ಲ, ಇದೇ ಕಿಟ್ ರೀ. ಇದು ಹೆಂಗೈತೆ ಅನ್ನೋದು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಇದ ಕಿಟ್ಟು. ಸೊ ಇದನ್ನ ಓಪನ್ ಮಾಡಬೇಕು. ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ದ ಮೇಲ್ಗಡೆ ಬಟನ್ಸ್ ಕೊಟ್ಟಾರ್ರಿ ಅವರು. ನಾವು ಸ್ಕೂಲಿಗೆ ಅದು ಹೋಗ್ಬೇಕಾದ್ರೆ ನಮ್ಮ ಸ್ಕೂಲ್ ಬ್ಯಾಗಿ ಹಿಂದೆ ಇದ್ದು ರೀ ಮೊದಲಿನ ಬಟನ್ಸ್. ಈಗೇನು ಬಟನ್ ಇಲ್ರಿ, ಎಲ್ಲ ಜಿಪ್ಪಿದ್ದು ಇರ್ತಾವ್ರಿ. ನೋಡ್ರದ ಈಗ ಪ್ಯಾಕ್ನ ಬಿಸ್ತೀನಿ. ಸೊ ಇದಕ್ಕೆ ಮೊದಲೇ ಟಿಕ್ಸು ಎಲ್ಲ ಹಚ್ಚಿದ್ದು ಕಟ್ ಮಾಡ್ತೀವಿ ಹಾಕತ್ತೀನಿ. ಒಳಗೆ ಹೆಂಗೈತೆ ಅನ್ನೋದು ಗೊತ್ತಿಲ್ಲ, ಬಟ್ ನೋಡೋಣ.
ಎಲ್ಲ ಕಟ್ಟಿಗೆ ಸೋಪ್ ಹ್ಯಾಕ್ ಮಾಡಿ ಕಳ್ಸಾರಿ ಅದು ಬಟನ್ ಕೊಟ್ಟವ್ರಿ ಬಟನ್ಸ್ ಈಗ ಬಟನ್ ಹಚ್ಚಿರುತ್ತೆ. ಇಲ್ಲಿ ಲಾಕ್ ಮಾಡಿ ಬಟನ್ ಐತ್ರಿ ಅದಕ್ಕೆ. ಇಲ್ಲಿ ನೋಡಿ ತೋರಿಸ್ತೀನಿ ಬಟನ್. ಇಲ್ಲಿ ಬಟನ್ ಐತೆ ನೋಡ್ರಿ. ಇಲ್ಲಿ ಇದಕ್ಕೈತಿ ಮ್ಯಾಲೆ ಟಿಕ್ಸು ಐತದೆ. ಟಿಕ್ಸು ನಾಲ್ಕಾಗದ್ರೆ ಇದಕ್ಕೆ ಅನ್ಸತ್ತೆ ನೋಡ್ರಿ. ಹಿಂಗೈತಿ ಲಾಕ್ ಮಾಡಕ್ಕೆ. ಇದಪ್ಪ ಲಾಕ್ ಮಾಡಿ ಅದೇನೋ ಇಲ್ಲಿ ಲಾಕ್ ಮಾಡೋದು ನಾನು ತೋರ್ಸಕ್ಕೆ ನಿಂತಿದ್ದೆ ನಿಮಗೆ. ಅದಕ್ಕೆ ತೋರಿಸ್ತೇನೆ ನೋಡಿದ್ರೆ ಸುಟ್ಟಿಗೆ ತಗ್ತೈತೆ ಹೆಂಗದ ಅಂತೇಳಿ ನೋಡೋಣ್ರಿ. ಒಳಗೆ ತೆಗೆದುಕೊಳ್ಳೋಣ. ನೋಡ್ದು ಹಾವು ಸೂಪರ್ ಆಗ್ತದೆ ನೋಡ್ರಲ್ಲಿ. ಇದು ಏನಾದ್ರು ಬಹುಶಃ ರಗ್ ಇರ್ಬೇಕ್ರಿ. ಇದು ಇಲ್ಲಿಗಡೆ ಬರ್ದಾರ ನೋಡ್ರಿ, ಬ್ರೈಟ್ ಮ್ಯಾಗ್ನಸ್ ಲಕ್ಸರಿ ರೀಡಿಫೈನ್ಡ್ ಹಾಸ್ಕ್ರಿ ಇವು. ಮತ್ತೇನಲ್ಲ ಬೇರೆ ಒಳಗೆ ಏನೇನು ಕೊಟ್ಟಾರ ಅನ್ನೋದು ತೋರಿಸ್ತೀನಿ ತಡ್ರಿ ನಿಮಗೆ. ಫಸ್ಟ್ ಇದು ಮೇಲ್ಗಡೆ ಏನೋ ಹಾಕಿ ಪೇಪರ್ ತಗೊಬಿಡೋದು. ವಾವ್ ಎಷ್ಟು ಸ್ಮೂತ್ ಅದ ಗೊತ್ತಂತದೆ. ಓ ಶಿಟ್ ಸೂಪರ್ ಆಗಿದೆ ಇದು. ಇದು ಮೇಲ್ಗಡೆ ಹೊತ್ತಿಕೊಳ್ಳುವಂಥ ಬ್ಲ್ಯಾಂಕೆಟ್ ತೋರಿಸ್ತೀನಿ ನೋಡ್ರಿ. ಎಷ್ಟು ಚಂದ ಅದ ಅಂದ್ರೆ, ಎಷ್ಟು ಸಾಫ್ಟ್ ಐತೆ ಅಂದ್ರೆ ಭಾಳ ತುಂಬ ಸಾಫ್ಟ್ ಐತಿ. ಇದು ಎಲ್ಲ ಕಿಚಾಡ್ಬೇಕು ಅನಿಸ್ತದೆ ನಂಗೆ. ಸೂಪರ್. ಈಗ ಇದೊಂದು ಹೊಸ ಟಿಪ್ ಅನ್ಕೋಬೋದು ನೀವು. ಅಂದ್ರೆ ಈಗ ಹೊಸ ಲಗ್ನ ಆದವರು, ಆಗ್ಲಿಕ್ಕತ್ತವರು, ಆದವ್ರಲ್ಲ ಆಗ್ಲಿಕ್ಕತ್ತವ್ರು ಈ ರೀತಿಯಾಗಿ ಬ್ರೈಡಲ್ ಇದು ಸಿಗ್ತೈತೆ ರೀ. ಹಾಸ್ಕಿ ಕಿಟ್ ಚಲೋ ಐತ್ರಿ. ಕ್ವಾಲಿಟಿ ಮಾತ್ರ A1 ಐತಿ. ಸೊ ನೀವು ಮ್ಯಾಗ್ನಸ್ ಕಿಟ್ ಕೇಳಿದ್ರು ಕೂಡ ಅವೈಲೇಬಲ್ ಇರುತ್ತೆ. ಇದ್ರಾಗ ಏನೇನು ಇರ್ತದ ಅನ್ನೋದು ತೋರಿಸ್ತೇನೆ ನಿಮ್ಗೆ. ಓಕೆ, ಇದೊಂದು ಬ್ಲ್ಯಾಂಕೆಟ್, ಒಂದು ಚಾದರ್, ಒಂದು ಚಾದರ್ ಕೊಟ್ಟಾರ. ಸೂಪರ್ ಆಗೈತಿ. ಹೇಳ್ತಾರೆ ಅಂತ ಇದು ದಿಂಬಿ ಹಾಕೋ ಕವರ್ ಎಷ್ಟು ಚೆನ್ನಾಗಿ ಗೊತ್ತಂದ್ರೆ ಇದೊಂದು ಎಷ್ಟು ಮಸ್ತ್ ಐತಿ. ಸೊ ಇದಕ್ಕೇನ ಹಿಂಗೆ ಒಳ್ಳೆ ಜಿಪ್ ಏನಿಲ್ಲ. ಇದೆ ಹಿಂಗೆ ಓಪನ್ ಹಿಂಗೆ ಐತ್ರಿ. ಲೇಸ್ ಚಂದ ಐತ್ರಿ. ಇದು ಮಸ್ತ್ ಐತಿ ಲೇಸ್. ಚಲೋ ಐತಿ, ಸಾಫ್ಟ್ ಐತಿ. ಎಷ್ಟು ಒಂದು ಐತ್ರಿ. ಇನ್ನೊಂದು ಬ್ಲ್ಯಾಂಕೆಟ್, ಎರಡು ಚಾದರ್. ನೆಕ್ಸ್ಟ್ ಆಗ ಒಂದು ಇದು ಇಟ್ಕೊಂಡಿದ್ದೆ. ಸೊ ಇನ್ನೊಂದು ದಿಂಬಿದ್ದು. ಆ್ಯಕ್ಚುಲಿ ದಿಂಬ ಕೊಡೋದಿಲ್ರಿ, ದಿಂಬಿನ ಕವರ್ ಕೊಟ್ಟು ನಡೀತೈತಿ. ಸೊ ನಡೀತೈತಿ ನೋಡಿ, ದಿಂಬಿನ ಕವರ್ ಅದು ಕೊಟ್ಟು ನಡೀತೈತಿ. ಚಾದರ್ ಅಷ್ಟೇ ಕೊಡೋದು ಅನ್ಸಲ್ಲ. ಎರಡು ದಿಂಬಿನ ಕವರು ಮತ್ತು ಎರಡು ಸಣ್ಣ ದಿಂಬಿನ ಕವರ್ ಇದೆ. ಚಂದವಲ್ರಿ, ಚಂದವಲ್ರಿ, ಮಸ್ತ್ ಅಲ್ರಿ. ಈ ಥರ ಜಿಪ್ ಕೊಟ್ಟಾರಿಲ್ಲ. ಇದು ಜಿಪ್ ಕೊಡೋರು ಇತ್ತು. ಮಸ್ತ್ ಇತ್ತು ಗೊತ್ತಂದ್ರಿ. ಸಾಫ್ಟ್ ಐತಿ, ಭಾರಿ ಅದ. ಸೊ ಈ ಹೊಸ ಲಗ್ನ ಆಗೋವ್ರಿಗೆ ಇದೊಂದು ನನ್ನ ವಿಡಿಯೋನ ನೋಡಕತ್ತಿದ್ರ ಅಂದ್ರೆ ನಿಮ್ಗೆ ಒಂಚೂರು ಐಡಿಯಾ ಸಿಕ್ಕಿರ್ತೈತ್ರಿ. ಸೊ ಈ ರೀತಿಯಾಗಿ ಸಾಫ್ಟ್ ಅದ. ಪ್ಲಸ್ ಇದು ಹೆಂಗದ ಅಂದ್ರೆ ಥಂಡಿ ಹತ್ತೋದಿಲ್ರಿ, ಅಷ್ಟು ನುಣ್ಣಗದ ಇದು. ನೀವು ಇದೇ ಥರನ ತಗೊಳ್ರಿ, ನಾ ಹೇಳ್ತೀನಿ. ಫ್ಯಾಷನೇಬಲು ಅನ್ನಿಸ್ತೈತಿ. ಆದ್ರೆ ವಾಶ್ ಮಾಡಕ್ಕೆ ಮಾತ್ರ ಮಷಿನ್ ಬೇಕಾಗ್ತೈತ್ರಿ. ಅದಕ್ಕೆ ಕೈಲಿ ಬೇಕಂತ ಆಗೋಲ್ರಿ. ಇವೆಲ್ಲ ವಜ್ಜದವು ಗೊತ್ತಾಯ್ತಲ್ಲ. 2 ಅಂದರೆ 4 ಕವರ್ ಕೊಟ್ಟಾರ, 2 ಬ್ಲ್ಯಾಂಕೆಟ್ ಕೊಟ್ಟಾರ. ಇದ್ರ ಜೊತೆನ ಗಾದಿ ಕೊಟ್ಟಿದ್ವಿ. ಯಾಕಂದರೆ ಇದು ಜಸ್ಟ್ ಬೆಡ್ಶೀಟ್ ಅಲ್ಲ, ಸಾರಿ, ಇದು ಚಾದರ್ ಕಿಟ್ ರೀ ಇದಷ್ಟೇ. ಮತ್ತು ಬೆಡ್ಶೀಟಿಗೆ ಅಂದ್ರೆ ಮತ್ತೆ ಬೆಡ್ಶೀಟ್ ಕೊಟ್ಟಿಲ್ರಿ ಅವ್ರು. ಇದ್ರಾಗ ಬೆಡ್ಶೀಟ್ ಮತ್ತು ಸಪ್ರೇಟ್ ತೊಗೋಬೇಕು. ಬೆಡ್ಶೀಟ್ನ ಮತ್ತೆ ಸಪ್ರೇಟಾಗಿ ತೊಗೋಬೇಕು. ತಗೊಳ್ಳಿ. ಆದರೆ ಅದು ಚಲೋ ಅದ ರೀ. ಚಲೋ ಅದ, ಸೂಪರ್ ಆಗೈತಿ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ತಗೊಳ್ಳಿ. ಏನೈತಿ ಮತ್ತೇನು ವ್ಯತ್ಯಾಸ ತೊಗೊಂಡ್ರಿ. ಇದು ಆ್ಯಕ್ಚುಲಿ ನಾವು ಯಾಕೆ ತೊಗೊಂಬಂದಿವಿ ಅಂತ ನಾ ತೊಗೊಂಬಂದಿಲ್ರಿ. ಇಲ್ಲಿ ಬಾಜು ಮನೆಯವ್ರದ್ದು ಲಗ್ನ ಫಿಕ್ಸ್ ಆಗೈತ್ರಿ. ಅವರು ತೊಗೊಂಡು ಬಂದಾರ. ಅದಕ್ಕೆ ಅವ್ರ ತೋರಿಸಿದ್ರೆ ಹಿಂಗೆ ಅಂಥೇಳಿ ಅದಕ್ಕೆ ಒಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಅಂದರೆ ಅದಕ್ಕಂಥೇಳಿ ಹಿಂಗೆ ತೆಗೆದು ನಿಂತು ತೋರಿಸ್ತೀನಿ. ಈಗ ಅವ್ರಿಗೆ ಹಿಂಗೆ ಕೊಟ್ಟರೆ ಬೇಕಾದ್ರಿ. ಅದಕ್ಕೆ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತೀನಿ.
ನಮ್ಮ ಅತ್ತಿಯವ್ರು ರಾಗಿ ಉಂಡಿ ಮಾಡಾಕತ್ತಾರ್ರಿ. ಮಾಡ್ಯಾರ್ರಿ ಈಗ. ಅದನ್ನ ರೆಸಿಪಿ ಮಾತ್ರ ಬೇಕಂದ್ರ ನೆಕ್ಸ್ಟ್ ವಿಡಿಯೋದಾಗ ಮಾಡಿ ಹಾಕ್ತೀನಿ. ಹಾಗೆ ಇವತ್ತು ತುಳಸಿ ಲಗ್ನ ರೀ. ಸೊ ನನ್ನಂತೂ ನಿನ್ನೆ ಮಾಡೇನ್ರಿ. ಇವತ್ತ ಓಣ್ಯಾನವ್ರೆಲ್ಲಾರ ಮಾಡ್ಯಾರ. ಇದೊಂದ್ ಸರಿ ಯಾಕೋ ಡಿಫ್ರೆಂಟ್ ಆಗ್ಬಿಡ್ತು. ಓಕೆ. ಎಲ್ಲಾರು ಇವತ್ ಮಾಡ್ತೀನಿ ಅಂದಿದ್ರು ಮಾಡ್ಲಿಲ್ಲ. ಮತ್ ಮಾರನೇ ದಿವ್ಸ ಮಾಡಿರ್ ಎಲ್ಲಾರು. ಓಕೆ ಇರ್ಲಿ ಬಿಡ ಅಂತ ಹೇಳಿ ನಾನ್ ಮಾಡಿದೆ. ಎಲ್ಲಾರ್ ಮನಿಗ್ ಹೋಗಿ ಆರತಿ ಕರ್ದಿದ್ರು. ಆರತಿ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗಿದ್ದೆ ರೀ. ಇದು ಬೆಟಗೇರಿ ಆಂಟಿ ಅವ್ರ ಮನಿ ರೀ ಇದು. ಅವ್ರ ಮನೆಯ ತುಳಸಿ ಪೂಜಾರಿ ಇದು. ಸೊ ಅಲ್ಲಿ ನಮಸ್ಕಾರ ಮಾಡ್ಬಿಟ್ಟು ನೆಕ್ಸ್ಟ್ ನಾವ್ ಹೋಗಿದ್ದು ರಕ್ಷಾ ಅವರ ಮನಿ. ಸಾರಿ ರಕ್ಷಾ ಅವರಲ್ಲ. ಅವ್ರ ಮನಿ ಒಳಗ ಬಾಡಿಗೆ ಇದ್ದವ್ರ ಸುಬ್ರದವ್ರ ಅಂತದಾರ್ರಿ. ಸೊ ಅವ್ರ ಮನಿಗೆ ಹೋದೆ. ಅವರು ಕೂಡ ತುಳಸಿ ಲಗ್ನನ ಬಾಳ್ ಚಂದ ಮಾಡಿದ್ರ. ಅಲಂಕಾರನೂ ಸೂಪರ್ ಆಗಿತ್ತು. ಹಾಗೆ ಗೌರಿನೂ ಬಾಳ್ ಚಂದ ಕುಂದರ್ಸಿದ್ರ. ಅಂದ್ರೆ ತುಳಸಿನ ಬಾಳ್ ಚಂದ ಕುಂದರ್ಸಿದ್ರಿ ಅವರು ಕೂಡ. ನನಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಈ ಅಲಂಕಾರದಾಗ ಅಂದ್ರ ನನಗ ಅಲಂಕಾರ ಮಾಡಿದ್ದಂದ್ರ ಬಾಳ ಇಷ್ಟ ಆಗತ್ತ. ಬಟ್ ಸಿಂಪಲ್ ಆಗಿ ಮಾಡ್ಯಾರಂದ್ರು ಬಾಳ್ ಚಂದ ಮಾಡಿದ್ರಿ ಅವ್ರು. ಹೋದವ್ರಿಗೆ ಉಡಿ ತುಂಬಿದ್ರು. ಬಟ್ ಅವ್ರಿಗೆ ಇದು ಉಡಿ ತುಂಬೋ ಶಾಸ್ತ್ರ ಕೆಲವ್ರ ಕಡೆ ಇರಬಹುದೇನೋ ಗೊತ್ತಿಲ್ಲ. ಬಟ್ ಇವ್ರು ಉಡಿ ತುಂಬಿದ್ರು. ಹಾಗೆ ಉಡಿ ತುಂಬಿ ಆದ್ಮೇಲೆ ನಮಗೆ ನಾಷ್ಟಾಕ್ ಅಂತ ಹೇಳಿ ಅವಲಕ್ಕಿನ ಕೊಟ್ರು. ಕೆಲವು ಕಡೆ ಹಂಗೆ ಪಳಾರ್ ಅಂತ ಮನಿಗ್ ಕೊಟ್ಬಿಡ್ತಾರೆ. ಬಟ್ ಇವ್ರು ಅಲ್ಲೇ ನಾಷ್ಟಾಕ್ ಅಂತೇಳಿ ಅವಲಕ್ಕಿನ ಕೊಟ್ರು. ಸೊ ಅಲ್ಲೇ ನಾಷ್ಟಾ ಅಂದ್ರೆ ಅವಲಕ್ಕಿ ತಿಂದ್ಬಿಟ್ಟು ಹಾಗೆ ಬಾದಾಮ್ ಹಾಲ್ ಕೊಟ್ಟಿದ್ರು. ಬಾದಾಮ್ ಹಾಲ್ನ ಕುಡಿದ್ಬಿಟ್ಟು ಆಮೇಲೆ ನಮ್ಮ ಆಂಟಿ ಅದೆಲ್ಲರೂ ಬಂದಿದ್ರು. ಸೊ ಅವ್ರ ಜೊತೆ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ನಾವು. ಮಾಡ್ಕೊಂಡ್ ನಂತರ ನೆಕ್ಸ್ಟ್ ಮನಿಗಳು ಬಹಳ ಇದ್ದವ್ರಿ. ಸೊ ಅವಕ್ಕೂ ಎಲ್ಲ ಅಡ್ಡಾಡ್ಬೇಕಲ್ವಾ. ಆಯ್ತು ಅಂತ ಹೇಳಿ ಇಲ್ಲಿ ಎಲ್ಲ ಫೋಟೋಸ್, ವಿಡಿಯೋಸ್ ಎಲ್ಲ ತಕ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದು ರಕ್ಷಾ ಅವರ ಆಹ್, ತುಳಸಿ ಪೂಜಾಕ್ರಿ. ಅವರು ಅಲಂಕಾರ ಬಾಳ್ ಚಂದ ಮಾಡಿದ್ರ. ಹಾಗೆ ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿ ಹಾಕಿದ್ರ. ಅವ್ರದು ಬೃಂದಾವನ ಅದ. ಸೊ ಮಸ್ತ್ ಕಾಣಾಕತ್ತಿತ್ರಿ ಪೂಜಾ ಅಂತ್ರು. ಲೈಟಿನ್ ಸರ ಅಂತೂ ಸಖತ್ತಾಗಿ ಕಾಣಾಕತ್ತಿತ್ತು. ಹಾಗೆ ಅಲ್ಲಿ ಹೋಗಿ ಅವರು ಕೂಡ ನಮಗೆ ಅರ್ಶಿನ ಕುಂಕುಮ ಹೂವನ್ನ ಕೊಟ್ರು. ಹಾಗೆ ಪಳಾರ್ನ ಕೊಟ್ರು. ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಪಾಟೀಲ್ ಆಂಟಿ ಅವರ ಮನಿಗೆ ರೀ. ಸೊ ಪಾಟೀಲ್ ಆಂಟಿ ಅವ್ರ ಮನಿಗ್ ಹೋದಾಗೂ ಕೂಡ ಅವರು ಕೂಡ ಚಂದ ಮಾಡಿದ್ರಿ. ತುಳಸಿ ಲಗ್ನನ ಸೂಪರ್ ಆಗಿತ್ತು. ಆಮೇಲೆ ಹೋಗಿದ್ದು ಲೋಕಾಪುರ ಆಂಟಿ ಅವ್ರ ಮನಿಗೆ. ಅವರು ಕೂಡ ಆಜು ಬಾಜು ದೀಪನ ಹಚ್ಚಿಟ್ಟಿದ್ರು. ಬಾಳ್ ಚಂದ ಕಾಣಾಕತ್ತಿತ್ರಿ. ಅಲಂಕಾರ ಅಂತೂ ಸೂಪರ್ ಆಗಿತ್ತು. ತುಳಸಿ ಅಂತೂ ಬಾಳ್ ಚಂದ ಕಾಣಾಕತ್ತಿತ್ತು. ಹಾಗೆ ಅವರು ಕೂಡ ನಮ್ಗೆ ಪಳಾರ್ ಅಂತ ಹೇಳಿ ಹೇಳಿದ್ನಲ್ಲ, ಎಲ್ಲಾರು ಚುಮ್ಮರಿ ಪಳಾರ್ ಅಂತ ಕೊಟ್ಟೆ ಕೊಡ್ತಾರೆ. ಸೊ ಚುಮ್ಮರಿ ಪಳಾರ್ನ ಕೊಟ್ರು ಅವರು ಕೂಡ. ಅರ್ಶಿನ ಕುಂಕುಮ ಕೊಟ್ಟು ಪಳಾರ್ನ ತಗೊಂಡ್ ಬಂದ್ವಿ. ಹುಡುಗಿ ಅಂತೂ ಬಂಗಾರದ ಸರ ಹಾಕೊಂಡ್ ಆ ನಮನಿ ಬಂದಿತ್ರಿ ಹುಡುಗಿ. ಮಸ್ತ್ ಕಾಣಾಕತ್ತಿತ್ತು. ಆರ್ನಮೆಂಟ್ಸ್ ಬಾಳ್ ಚಂದ ಇದ್ದುರಿ. ಅದಕ್ಕೆ ವಿಡಿಯೋ ಮಾಡಿದೆ. ಅದಾದ್ಮೇಲೆ ನಾವು ಹೋಗಿದ್ದು ನಮ್ಮ ಪೂಜಾರ್ ಆಂಟಿ ಅವರ ಮನಿಗೆ ರೀ. ಸೊ ಅವರು ಕೂಡ ಬಾಳ್ ಚಂದ ಅಲಂಕಾರನು ಮಾಡಿದ್ರ. ಹಾಗೆ ನಮಗೂ ಅರ್ಶಿನ ಕುಂಕುಮನ ಕೊಟ್ರು. ಅವ್ರ ಮನ್ಯಾಗ ಹೂ ಕೊಟ್ರಿ ನಮಗ. ಹೂ ಮಾತ್ರ ಕಲರ್ ಚಂದ ಅನ್ಸಿದ್ವು. ನೀವು ಆಯ್ಕೆ ಮಾಡ್ಕೋರಿ ಅಂದ್ರು. ಸೊ ನಾವ್ ಒಂದ್ ಯೆಲ್ಲೋ ಅಂಡ್ ಆರೆಂಜ್ ಅಂತ ಹೇಳಿ 2 ಹೂನ ನಾನ ತಗೊಂಡೆ ರೀ. ಎಷ್ಟ್ ಚಂದ ಅದಾವಲ್ರಿ ಗುಲಾಬಿ ಹೂವು. ಸೂಪರ್ ಆಗ್ಯದಾವ. ಅದಾದ್ಮೇಲೆ ಹೋಗಿದ್ದು ನಾವು ಲೀಲಾವತಿ ಆಂಟಿ ಅವರ ಮನಿಗೆ ರೀ. ಅವರು ಕೂಡ ಪೂಜೆ ಚಂದ ಮಾಡಿದ್ರು. ಹಾಗೆ ಅವ್ರ ಕೃಷ್ಣಮೂರ್ತಿ ಕೂಡ ಸೂಪರ್ ಆಗಿತ್ತು. ನನ್ ಚಾನೆಲ್‌ನ ಫಸ್ಟ್ ಟೈಮ್ ಯಾರು ನೋಡ್ಲಿಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್‌ದಾಗ ನಿಮ್ಮ ಅನಿಸಿಕೆಗಳನ್ನ ಬರೆದು ಹಾಕ್ರಿ. ಹಾಗೆ ಇನ್ನೊಂದು ಮುದ್ದಾದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.